ನನ್ನ ಪ್ರೀತಿಯ ಕರ್ನಾಟಕ ಜನತೆ ಶುಭ ಮುಂಜಾನೆ. ಹೇ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗಿದ್ರೆ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತಿನ ದಿನದ ವಿಶೇಷತೆ ಏನಪ್ಪ ಅಂತಂತಂದ್ರೆ, ಮಗಳನ್ನು ತವರು ಮನೆಯಿಂದ ಗಂಡನ ಮನೆ ಕಳಿಸೋ ಕಾರ್ಯಕ್ರಮ ಇದೆ. ಮೊನ್ನೆ ಮದುವೆ ಆಯಿತು, ರಿಸೆಪ್ಷನ್ ಆಯಿತು, ಮತ್ತು ಇವತ್ತು ನಾವು ಕಳಿಸಿ ಬರ್ತಾ ಇದ್ದೇವೆ ನಮ್ಮ ಅಕ್ಕವ್ರನ್ನ. ನಾವು ಇವಾಗ ಹೊಡ್ತಾ ಇದ್ದೇವೆ. ಹಾಗಿದ್ರೆ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡಿ. ನಾವು ಇವಾಗ ಮದುಮಕ್ಕಳನ್ನ ಊರಿಗೆ ಕಳಿಸ್ತೇವೆ. ಎಲ್ಲ ಲಗೇಜ್ಗಳನ್ನ ಗಾಡಿಗೆ ಲೋಡ್ ಮಾಡ್ತಿದ್ದೇವೆ ಇವಾಗ. ನಮ್ಮ ಜರ್ನಿ ಇವಾಗ ಪ್ರಾರಂಭ ಆಯ್ತಾ. ಪ್ರಕಾಶ್ ಅವರು ಗಾಡಿನ ರೈಡ್ ಮಾಡ್ತಿದ್ದಾರೆ. ಜಸ್ಟ್ ನಾವು ಇವಾಗ ಮನೆಯಿಂದ ಹೊರಟ್ವಿ, ಎಲ್ಲ ಕಾರ್ಯಕ್ರಮಗಳನ್ನ ಮುಗಿಸಿದ್ವಿ. ನಾವಿವಾಗ ಪೆಟ್ರೋಲ್ ಬಂಕಿಗೆ ಬಂದ್ವಿ ನಮ್ಮ ಗಾಡಿಗೆ ಪೆಟ್ರೋಲ್ ಹಾಕೊಳ್ಳೋಕ್ಕೆ. ಪೆಟ್ರೋಲ್ ಎಲ್ಲ ಹಾಕಿ ಆಯ್ತಾ, ನಾವಿವಾಗ ಹೊರಡ್ತಿದ್ದೇವೆ. ನಾವಿವಾಗ ಚೆನ್ನಮ್ಮ ಸರ್ಕಲ್ ಹತ್ರ ಬಂದ್ವಿ. ಸ್ವಲ್ಪ ಜಾಯ್ ಲೋಕಸಲ್ಲಿ ಕೆಲಸ ಇದೆ, ಒಂದು ಸ್ವಲ್ಪ ವಿಸಿಟ್ ಮಾಡ್ಕೊಂಡ್ಬಿಟ್ಟು ಹಂಗೆ ಹೊರಡೋಣ ಇವಾಗ.
ಜಾಯ್ಲುಕ್ಕಿ ಶೋರೂಮೇ ಬಂದ್ವಿ. ಇಲ್ಲೊಂದು ಸ್ವಲ್ಪ ಎಕ್ಸ್ಚೇಂಜ್ ಮಾಡೋದಿದೆ, ಎಕ್ಸ್ಚೇಂಜ್ ಮಾಡ್ಕೊಂಡು ಹೊರಡೋಣ ಇವಾಗ. ಆ ಕಡೆ ಸ್ವಲ್ಪ ರಿಂಗ್ ಎಕ್ಸ್ಚೇಂಜ್ ಅಲ್ಲಿ ನಡೀತಾ ಇದೆ. ನಾವೇನು ಬೇಡ ಅಂತ ಸೈಲೆಂಟಾಗಿ ಬಂದು ಕುಂತೀವಿ. ಶೋರೂಮ್ ಮಾತ್ರ ಗೀಚ್ ಕೂಲ್ ಆಗೈತಿ, ನಿದ್ದೆ ಬರಾಕತ್ತವ. ಇನ್ನೂ ಜರ್ನಿ ಸ್ಟಾರ್ಟ್ ಆಗಿಲ್ಲ, ಇನ್ನೂ ಭಾಳ ದೂರ ಹೋಗ್ಬೇಕು. ಆಲ್ರೆಡಿ ಟೈಮ್ 1:30 ಆಯ್ತು ಇಲ್ಲೇ. ಏನಂತೀರಿ ಮುತ್ತಣ್ಣ? ಲೇಟ್ ಆಯ್ತು ಇವಾಗ, ಆದಷ್ಟು ಇನ್ನೂ ಸ್ವಲ್ಪ ಬೇಗ ಹೋಗಿದ್ದು ರೀಚ್ ಆಗ್ತಿದ್ವಿ. ನಿಜ. ರಿಂಗ್ ಎಲ್ಲ ಫೈನಲ್ ಮಾಡಿ ಆಯ್ತು ಮುತ್ತಣ್ಣ. ಇವಾಗ ಸಿಲ್ವರ್ ತೊಗೊಳಕ್ಕೆ ಮೇಲ್ಗಡೆ ಬಂದಿದ್ವಿ. ಇನ್ನು ಸಿಲ್ವರ್ ತೊಗೊಂಡು ಇಲ್ಲಿಂದ ಹೊಡೆದೆ. ಇದೇನು ನೋಡ್ತಿದ್ದೀರಿ, ಇದು ಶೋರೂಮ್. ಇದು ಜಾಯ್ಲುಕ್ಕಿ ಶೋರೂಮ್. ಆಲ್ಮೋಸ್ಟ್ ಅಲ್ಲಿ ಬಂದಿದ್ದೆಲ್ಲ ಕೆಲಸ ಮುಗೀತು, ನಾವು ಹೊಡ್ತಿದ್ದೇವೆ ಇಲ್ಲಿಂದ. ಫೈನಲಿ ಎಲ್ಲ ಮುಗೀತಪ್ಪ, ಗೋಲ್ಡ್ ಕೆಲಸ ಮುಗೀತು. ನಾವು ಇನ್ನು ಶಿವಮೊಗ್ಗ ಹೊಡೋಣ. ಏನಂತ ಪ್ರಕಾಶ್? ತಲೆ ಒಳಗೆ ಬರೋದು ಏನಪ್ಪಾ ಅಂತಂತಂದ್ರ, ಅಲ್ಲಿ ಸಂಪ್ರದಾಯ, ಅಲ್ಲಿ ಜನ ಸಾಫ್ಟ್. ಫಸ್ಟ್ ನಮ್ ಕಡೆ ಸ್ವಲ್ಪ ರ್ಯಾಶ್ ಅನ್ಸ್ತಾರೆ, ಬಟ್ ನಮ್ ಜನ ಬಹಳ ಸಾಫ್ಟ್. ಲ್ಯಾಂಗ್ವೇಜ್ ಅಷ್ಟೇ ಸ್ವಲ್ಪ. ಐ ಅಗ್ರಿ ಫಾರ್ ದಟ್. ಬಟ್ ಜನ ಪೋಟ್ರೆ ಹೆಂಗಾಗ್ತೈತೆ ಅದ ನಾನು ಸುಮಾರು ಜನ ನೋಡಿದೇನಲ್ಲ ಜರ್ನಲಿಸ್ಟ್ಗೆ, ಧಾರವಾಡ ಜನನೇ ಬಹಳ ಸಾಫ್ಟ್. ಮತ್ತೆ ಧಾರವಾಡ ಜನ ಸಂಬಂಧಗಳಿಗೆ ಬಹಳ ಬೆಲೆ ಕೊಡ್ತಾರ. 100%. ನೀವು ಮಧ್ಯರಾತ್ರಿ ಎಬ್ಸಿದ್ರು ಏನಾಗ ಕೇಳಿ ನನ್ನಿಂದ ಓಡಿ ಬಂದ್ ಬಿಡ್ತಾರಂತ ಧಾರವಾಡ ಜನ. ಬಟ್ ಈ ಮೈಸೂರು ಇದು ಬೇರೆ ಕಡೆ ಎಲ್ಲಾ ಹೋಗಿ ಬಂದವರೆಲ್ಲರೂ ಧಾರವಾಡ ಬೆಸ್ಟ್ ರೀ, ನಂದು ಸರ್ವಿಸ್ ಧಾರವಾಡದಂತ ಜನ ಎಲ್ಲಿ ನೋಡಿಲ್ಲ ಅಂತ. ಭಾಷೆ ಪಕ್ಕಾ ಕನ್ನಡ ಇರುತ್ತೆ. ಸ್ವಲ್ಪ ಸ್ಲ್ಯಾಂಗ್ ಏನಿದೆಲ್ಲ ಸ್ವಲ್ಪ ಅವ್ರಿಗೆ ಹಾಡ್ ಅನಿಸ್ತೈತೆ. ಕನ್ನಡ ಉಳ್ಕೋಬೇಕಂದ್ರೆ ನಮ್ದು ಉತ್ತರ ಕರ್ನಾಟಕ ಭಾಷೆ ಕನ್ನಡ ಉಳಿಬೇಕಂದ್ರೆ ಧಾರವಾಡ ಸ್ವಲ್ಪ ಬಿಟ್ಟು ಕೊಡಲ್ಲ ಕನ್ನಡನ ಭಾಷೆನ. ಬೆಳಗಾವ್ ಹೋಗ್ರಿ ಮರಾಠಿ ಸ್ಟಾರ್ಟ್ ಆಗತ್ತ. ಹೌದು. ಮತ್ತ ಆ ಕಡೆ ಬಳ್ಳಾರಿ ಆ ಕಡೆ ಹೋದ್ರೆ ತೆಲುಗು. ಅಲ್ಲ ಗಡಿ ಒಳಗ ನಮ್ದು ಧಾರವಾಡ ಸುತ್ತಮುತ್ತ ಸ್ವಲ್ಪ ಕಮ್ಮಿ ಬೇರೆ ರಾಜ್ಯ. ನಾವು ಇವಾಗ ಗಾಯತ್ರಿ ತಪೋಭೂಮಿಗೆ ಬಂದ್ವಿ. ಅನ್ಪ್ಲಾನ್ಡ್ ಜರ್ನಿ ಅದು. ಆನ್ ದಿ ರೂಟ್ ಹೋಗ್ತಾ ಇದ್ವಿ, ಹಾಗೆ ನಮಸ್ಕಾರ ಮಾಡ್ಕೊಂಡು ಹೋಗೋಣ ಅಂತ ಇಲ್ಲಿ ಸ್ಟಾಪ್ ಮಾಡಿದ್ವಿ ನಮ್ಮ ವೆಹಿಕಲ್ನ. ಈಗ ನಮ್ಮ ಮನೆ ಕಡೆ, ಈಗ ಲಕ್ಷ್ಮಿಯವ್ರ ಮನೆಯಿಂದ ನಮ್ಮ ಮನೆ ಕಡೆ ಪ್ರವಾಸ ಬೆಳೆಸ್ತಾ ಇದ್ವಿ. ದಾರಿ ಮಧ್ಯದಲ್ಲಿ ಒಂದು ಗಾಯತ್ರಿ ತಪೋಭೂಮಿ ಒಂದು ಪ್ರೇಕ್ಷಣೀಯ ಸ್ಥಳ ಇದೆ ಅಂತ ನಮ್ಮ ಪ್ರಕಾಶ್ ಅವರು ಹೇಳಿದರು. ಹಾಗಾಗಿ ಇಲ್ಲಿ ಬಂದು ವಿಸಿಟ್ ಮಾಡಿದ್ವಿ. ತುಂಬ ಚೆನ್ನಾಗಿದೆ ಈ ಸ್ಥಳ, ತುಂಬ ದೈವಿಕವಾಗಿದೆ. ಇದೊಂದು ಸಂದರ್ಭ ಚೆನ್ನಾಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.
ದರ್ಶನ ಎಲ್ಲ ಆಯಿತು. ನಾವು ಇವಾಗ ಹೊರಡ್ತಾ ಇದ್ದೀವಿ ಇಲ್ಲಿಂದ. ನಾವಿವಾಗ ಗಾಯತ್ರಿ ತಪೋಭೂಮಿಯಿಂದ ಹೊರಟು 40 ನಿಮಿಷ ಆಯಿತು. ದೇವಿಯ ಸ್ಥಳದಲ್ಲಿ ನಾವು ದರ್ಶನವನ್ನು ಪಡೆದ್ವಿ. ಚೆನ್ನಾಗಿತ್ತು, ಒಂಥರ ವಿಭಿನ್ನ ಅನುಭವ ಅಂತ ಹೇಳ್ಬೋದು. ತುಂಬ ಜನ ಭಕ್ತಾದಿಗಳು ಅಲ್ಲಿ ಬಂದು ವಿಸಿಟ್ ಮಾಡ್ತಾರೆ, ದೇವಿಯ ಆಶೀರ್ವಾದಕ್ಕೆ ಪಾತ್ರ ಆಗ್ತಾರೆ. ನಾವು ಅಲ್ಲಿಂದ ಹೊರಟಿದ್ದೀವಿ ಇವಾಗ ಪ್ರಕಾಶ್ ಅವ್ರು ರೈಡ್ ಮಾಡ್ತಿದ್ದಾರೆ. ಈಗ ಇಲ್ಲೊಂದು ಎಳ್ಳೂರು ಇತ್ತು, ಎಳ್ಳೂರು ದಾಟಿದ್ವಿ. ಓಕೆ, ಮಹಾರಾಜಪೇಟೆ ಅಂತ ಈಗ ಸದ್ಯ ಇರೋದು ನಾವು. ಮಹಾರಾಜಪೇಟೆಯಿಂದ ಇನ್ನೊಂದು 10 ಕಿಲೋಮೀಟರ್ ಒಳಗೆ ಹಾನಗಲ್ ಬರೋದೈತಿ. ಓಕೆ, ಈಗ ಹಾನಗಲ್ ಹೋಗಿ ಹೊಟ್ಟೆ ಇಂಪ್ರೂವ್ ಆಗ್ತೈತಿ, ಊಟ ಮಾಡೋಣ ಫಸ್ಟ್ ಕ್ಲಾಸ್ ಎಲ್ಲರೂ 5 ಜನ ಸೇರಿ. ಪಕ್ಕು ಜರ್ನಿ ಯಾವ ಥರ ಅನ್ನಿಸ್ತಿದೆ? ಕರಗುದ್ರಿ, ಈಗ ಕರಗುದ್ರಿ ಬಂತು ನೋಡು. ಜರ್ನಿ ಫಸ್ಟ್ ಕ್ಲಾಸ್ ಆಯ್ತು, ಆರಾಮ ಹೊಂಟೈತಿ ನೋಡಿ. ನಂಗೆ ಇನ್ನೊಂದು ಇಷ್ಟ ಆಗಿರೋದು ಏನಂತಂದ್ರೆ ಇವತ್ತು ವೆದರ್ ತುಂಬಾ ಸಪೋರ್ಟ್ ಮಾಡ್ತಾ ಇದೆ. ಹೌದು, ಒಟ್ಟ ಬಿಸಿಲೇ ಇಲ್ಲ. ಹೌದು, ಒಂಥರ ಚೆನ್ನಾಗಿದೆ ಫೀಲ್ ಅಂತ ಹೇಳ್ಬೋದು. ಬಟ್ ಅದ್ರ ಬೇರೆ ಡ್ರೈವ್ ಮಾಡ್ತಾ ಇದ್ರೆ ನಿಮ್ಗೆ ಯಾವ ತರ ಅನುಭವ ಆಗ್ತಿದೆ? ಬಿಸಿಲು ಇಲ್ಲ, ಏನು ಗಾಡಿಯಾಗ ಅಡ್ಡಾಡಕ್ಕೆ ಕಾಯಂ AC ಹಾಕೊಂಡು ಹೊಡಿದ್ದೀನಿ. ಬಿಸಿಲು ಇಲ್ಲ, ಅದಕ್ಕೆ ಆರಾಮ ಐತಿ, ಏನು ಸಮಸ್ಯೆ ಇಲ್ಲ. ಓಕೆ, ಹೊಟ್ಟೆ ಒಂದು ಹಸದು ನೋಡು ದೋಸ್ತಿಗೆ. ಓಕೆ, ನಮಸ್ಕಾರ ಮಂಜಣ್ಣವ್ರಿಗೆ. ನಮಸ್ಕಾರ. ಇಷ್ಟು ದೂರ ಕರ್ಕೊಂಡ್ ಬಂದ್ಬಿಡಿದ್ರ ನೀವು, ಇನ್ನು ಊಟ ಮಾಡೋ ಟೈಮ್ ಆಯ್ತು. ಬಟ್ ಈ ಪ್ರವಾಸ ತುಂಬಾ ಅದ್ಭುತವಾಗಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಏನ್ ಮಂಜಣ್ಣ ಹೇಳ್ತೀರಾ ನೀವು? ಕರೆಕ್ಟ್, ನಿಜ ಸರ್, ನಿಜ. ನೋಡ್ರಿ, ಈ ಜರ್ನಿ ಸಖತ್ತಾಗಿದೆ. ನಮ್ಮ ಮಂಡ್ಯ ಕಡೆ ಐಕ್ಲು ಏನೋ ಮಾಡ್ತಾರೆ, ಅದು ನಮಗೆ ಅರ್ಥ ಆಗಲ್ಲ. ಆದ್ರೆ ಈ ಮಂಜಣ್ಣವರು ಯೂಟ್ಯೂಬ್ ಮಾಡಿ ತುಂಬಾ ಇಂಪ್ರೆಸ್ ಮಾಡ್ತಾ ಇದಾರೆ. ಓಕೆ, ಎನಿವೇ ಗುಡ್ ಲಕ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಾವಿವಾಗ ಗಣೇಶ ಉಡುಪಿ ಹೋಟೆಲ್ಗೆ ಸ್ಟಾಪ್ ಮಾಡಿದ್ವಿ ಊಟ ಮಾಡೋಣ ಅಂತೇಳಿ. ಫೈನಲಿ ಎಲ್ಲರೂ ಬಂದ್ವಿ, ಲಂಚ್ ಆರ್ಡರ್ ಮಾಡಿದ್ವಿ, ಬರ್ತಾ ಇದೆ, ವೇಟ್ ಮಾಡೋಣ. ಇವಾಗ ಊಟ ಎಲ್ಲ ಬಂತ, ಸ್ಟಾರ್ಟ್ ಮಾಡಿದ್ವಿ ನಾವು ಇವಾಗ ಎಲ್ಲರೂ. ಊಟ ಎಲ್ಲ ಮಾಡಿ ಆಯ್ತಾ, ಇವಾಗ ಪಾನ್ ಕಟ್ಟಿಸ್ತಿದ್ದೇವೆ. ಮೇಡಮ್ ಬೇಕೇನ್ರಿ ಅಂದ ನೆನಪು ಮಾಡಿದ್ರೆ ಏ ಪಕ್ಕು, ಊಟ ಮಾತ್ರ ಸಂಪಾತ. ವಾಟ್ಸ್ ನೆಕ್ಸ್ಟ್? ಡೈರೆಕ್ಟ್ ಶಿವಮೊಗ್ಗ ಏನ? ಹೌದಾ? ಮತ್ತೆ ಪಾನ ಕೊಟ್ಟಿದ್ದ. ಓಕೆ, ನಾವು ಇವಾಗ ನಿಯರ್ ಟು ಶಿರಾಳಕೊಪ್ಪ ಇದ್ದೇವೆ. ಟೈಮ್ ಬಂದ್ಬಿಟ್ಟು 6:31. ಟೈಮ್ ಹೋಗಿದ್ದೆ ಗೊತ್ತಾಗ್ತದೆ, ಟೈಮ್ ಹೋಗ್ತಾನೆ ಇದೆ, ಇನ್ನೂ ಊರು ಮುಟ್ತಾ ಇಲ್ಲ. ಪ್ರಕಾಶ್ ಅವ್ರು ಏನು ಹೇಳ್ತಾರೆ ಕೇಳೋಣ. ಏನಂತೀರಿ ಪ್ರಕಾಶ್? ಊರು ಮುಟ್ಟಕತ್ತಿದಂದ್ರೆ ಡ್ರೈವಿಂಗ್ ಸರಿ ಇಲ್ಲ ಅಂತ ಅರ್ಥ ಆಗುತ್ತೋ? ಹಂಗಲ್ಲಪ್ಪ, ಡ್ರೈವಿಂಗ್ ಕರೆಕ್ಟ್ ಆಗಿದೆ, ಬಟ್ ಅಷ್ಟೊಂದು ಎಂಜಾಯ್ಮೆಂಟ್ ಮಾಡ್ತಿದ್ದೇವೆ ಅಂತ. ಇನ್ನೊಂದು 1 ಅವರ್ ಆಗ್ಬೋದಾ ಪ್ರಕಾಶ್ ಶಿವಮೊಗ್ಗ? 1 ಅವರ್ ಆಲ್ಮೋಸ್ಟ್ ಅಲ್ಲಿ. ಇವತ್ತು ಇನ್ನೊಂದೇನು ಖುಷಿಯಪ್ಪ ಅಂತಂತಂದ್ರೆ ವೆದರ್ ನಮಗೆ ಭಾಳ ಸಪೋರ್ಟ್ ಮಾಡಿದೆ. ಅದೊಂದು ಭಾಳ ನಮಗೆ ಇಷ್ಟ ಆಯ್ತು. ಯಾಕಂದ್ರೆ ಲಾಸ್ಟ್ ಟೈಮ್ ಬಂದಾಗ ಸ್ವಲ್ಪ ಬಿಸಿಲಿತ್ತು, ಮದುವೆಗೆ ಬಂದಾಗ ಇವಾಗ ಹೋಗ್ತಿದ್ದೀವಲ್ಲ ಅಷ್ಟೊಂದು ಬಿಸಿಲಿಲ್ಲ, ಏನೋ ಒಂಥರ ಹೆವಿ ಚಿಲ್ ಅನ್ನಿಸ್ತಿದೆ. ಈ ಥರ ಚಿಲ್ ಅನ್ನಿಸ್ದಾಗ ಒಂದು ಸ್ವಲ್ಪ ಟ್ರಾವೆಲ್ ಮಾಡೋದು ಸ್ವಲ್ಪ ಅಷ್ಟೊಂದು ಕಷ್ಟ ಏನು ಅನ್ಸಂಗಿಲ್ಲ, ಎಂಜಾಯ್ ಮಾಡ್ಬೋದು. ಐ ಎಂಜಾಯ್ಡ್ ಇಟ್ ಅಷ್ಟೇ ಹೇಳ್ಬೋದು. ಮತ್ತೆ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಲಾಗ್ಸ್ ಎಲ್ಲ ತುಂಬ ಚೆನ್ನಾಗಿ ಬರ್ತಾ ಇದೆ. ಈ 3 ದಿವಸದ ಲಾಗ್ ಏನಿದೆಲ್ಲ ತುಂಬ ಅದ್ಭುತವಾಗಿದೆ ಅಂತ ಹೇಳ್ಬೋದು. ಬಟ್ ಎಕ್ಸ್ಪೀರಿಯನ್ಸ್ ಏನಿದೆ ಎಲ್ಲ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅನ್ನೋದು ಹೊಸ ಅನುಭವ, ಅದು ಮಾತ್ರ ನಾನು ಫೀಲ್ ಮಾಡ್ತಾ ಇದ್ದೇನೆ. ನಿಮಗೂ ಆಗತ್ತೆ ಅನ್ಸುತ್ತೆ, ನೋಡೋಣ. ಹಾಯ್ ಪಕ್ಕು. ಹಾಯ್.
ಏನ್ ಅನ್ಸಿದೆ ಪಕ್ಕ? ಏನೇನಪ್ಪ ಆರಾಮ ಉಂಟು ನೋಡಿ ಈಗ. ಹೌದಾ, ಪರವಾಗಿಲ್ಲ. ಇನ್ನು 72 ಕಿಲೋಮೀಟರ್ ಆಗುತ್ತೆ. 72 ಕಿಲೋಮೀಟರ್ ಹೋಗ್ಬೇಕು. ಓಕೆ, ಪರವಾಗಿಲ್ಲ. ಹೇಗೆ ಅನಿಸ್ತಿದೆ ಈ ತರ ರೋಡ್ ಅಲ್ಲಿ ಟ್ರಾವೆಲ್ ಮಾಡ್ತಿದ್ದೀರಾ, ರೈಡ್ ಮಾಡ್ತಿದ್ದೀರಾ? ನನಗಂತ ದಾಟಿದ ಮೇಲೆ ಶಿವಮೊಗ್ಗ ಜಿಲ್ಲೆ ರೋಡ್ ಏನು ಸಮಸ್ಯೆ ಇಲ್ಲ. ಹೌದಾ? ಫಸ್ಟ್ ಕ್ಲಾಸ್ ರೋಡ್ ಅದಾವ. ಓಕೆ, ಅದಾಗ ನಮ್ಮ ಭಾಗದಾಗ ಅಷ್ಟೇ ರೋಡ್ ಸಮಸ್ಯೆ ಇರೋದು. ಸರಿ ಇಲ್ಲ, ರೋಡ್ ಚಲೋ ಅದಾವ. ಮೊದಲೇ ಸರ್ ನಾ ಈ ಕಡೆ ಬರ್ತಾ ಇರೋದು ಓನ್ ಆಗಿ ಅಥವಾ ಮೊದಲು ಬಂದಿದ್ದ ಕಾರ್ ತಗೊಂಡು? ಬಂದೇನಿ ಈಗ ಒಂದು 4 ಸತ ಬರಕತ್ತ. ಬಟ್ ನಾನು ಡ್ರೈವ್ ಮಾಡಕ್ಕಂತ ಪೂರ್ತಿ ಬಂದಿದ್ದೆ ಫಸ್ಟ್ ಟೈಮ್. ಓಕೆ ಓಕೆ ಓಕೆ. ಅಂದ್ರೆ ಯೂಶಲಿ ನೀವು ಬೇರೆ ವೆಹಿಕಲ್ ಇಂದ ಬರ್ದಿದ್ರಿ, ಬಟ್ ನೀವೇ ಡ್ರೈವ್ ಮಾಡ್ತಾ ಇರೋದು ಫಸ್ಟ್ ಟೈಮ್? ಸ್ವಂತ ನಾನು ಒಬ್ಬನ ಹುಬ್ಬಳ್ಳಿಯಿಂದ ಹುಡ್ಕೊಂಡು ಬರಕತ್ತಿದ್ದೆ ಫಸ್ಟ್ ಟೈಮ್. ಓಕೆ, ಮತ್ತೇನಪ್ಪ ಮತ್ತೆ ಹೊಸ ಅನುಭವಗಳು ಏನಾದ್ರು? ಅನುಭವನಕ್ಕೆ ಏನಪ್ಪ, ನಾರ್ಮಲ್ ಆಗಿ ಎಲ್ಲ ಕಡೆ ಗಾಡಿ ಹೊಡ್ತೀನಿ, ಗಾಡಿ ಅಷ್ಟೇ. ಓಕೆ, ರೋಡ್ ಕೆಲವೊಂದು ಊರ್ ಬಂದ್ರೆಲ್ಲ ಹಂಪ್ಸರು ಕಾಮನ್ ಅಂತ. ಹಂಪ್ಸ್ ಬಿಟ್ರೆ ಅನಗತ್ಯವಾಗಿ ಹಂಪ್ಸ್ ಇಲ್ಲ. ಈ ಕಲಬುರಗಿ ರೋಡಿಗೆ ಹೋಗ್ಬಿಟ್ಟೆ, ಹುಬ್ಬಳ್ಳಿಯಿಂದ ಕಲಬುರಗಿ ರೋಡ್ ಸಿಕ್ಕಾಬಿಟ್ಟೆ ಹಂಪ್ಸ್. ಆಮೇಲೆ ಅದು ಸೇಮ್ ಹಿಂಗೆ ಇದೆ ರೋಡ್, ಬಟ್ ಇದು ಕ್ವಾಲಿಟಿ ಸರಿ ಇಲ್ಲ. ಸುಮ್ಮನೆ ಸ್ಟೇರಿಂಗ್ ಬಿಟ್ಟು ಇಳಿದ್ ಬಿಡೋದು ಅನಿಸ್ಬಿಡೈತೆ ಪ್ರಕಾಶ್? ಬೇಸರ ಆಗ್ಬಿಡೈತೆ. ಓಕೆ, ಎಲ್ಲ ಕ್ಲಚ್ ಗೇರ್ ತೆಗೆದು ರೈಡ್ ಮಾಡಕ್ ಯಾವತ್ತು ಇಂಟ್ರೆಸ್ಟಿಂಗ್ ಇರ್ಬೇಕು ಅಂತಂದ್ರೆ ರೈಡ್ ಸ್ಮೂತ್ ಇರುತ್ತೆ, ಕ್ವಾಲಿಟಿ ಇರುತ್ತೆ, ಮತ್ತೆ ಟೈಮ್ ಸ್ಪೆಂಡ್ ಆಗಿದೆ ಗೊತ್ತಾಗಂಗಿಲ್ಲ. ಮಧ್ಯೆ ಮಧ್ಯೆ ಒಂದೇ ಊರು ಬಂದ್ರೆ ಸ್ವಲ್ಪ ಚೇಂಜ್ ಅನ್ಸುತ್ತೆ. ಮತ್ತೆ ಪೂರ್ತಿ ಖಾಲಿ ರೋಡ್ ಇದ್ರು ಬೇಜಾರಾಗ್ಬಿಡುತ್ತೆ. ಸುಮ್ಮನೆ ಖಾಲಿ ರೋಡ್ ಇದ್ರೆ ಸುಮ್ನೆ ಏನೋ ಒಂಥರ ಗುಂಗಲ್ಲಿ ಹೋಗಿ 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 ಬೇಜಾರಾಗ್ಬಿಡತ್ತೆ ಅಲ್ವಾ? ಈಗ 5 ಜನ ಅದೇ ಫಸ್ಟ್ ಕ್ಲಾಸ್ ಮಾರ್ಕೊಂತ ಹಟ್ಟಿ ಹೊಡ್ಕೊಂತ ಹೋಗ್ಬೋದು. ಓಕೆ, ಒಬ್ರಿಬ್ರು ಆದ್ರೆ ಬೇಜಾರಾಗುತ್ತೆ. ನಿಜ ನಿಜ ನಿಜ. ಟ್ರಾವೆಲ್ ಮಾಡ್ಬೇಕಾದ್ರೆ ಯಾರ ಜೊತೆ ಕಂಪ್ನಿ ಕೊಡ್ತಾ ಇರ್ಬೇಕು, ಮಾತಾಡ್ತಿರ್ಬೇಕು. ಇಲ್ಲ ಅಂತಂದ್ರೆ ಯಾರನ್ನಾದ್ರೂ ಸಾಂಗ್ಸ್ ಪ್ಲೇ ಆಗ್ತಿರ್ಬೇಕು. ತುಂಬಾ ಚೆನ್ನಾಗಿ ಯಾವ್ದಾದ್ರು ಒಂದು ಗ್ರೂಪ್ ಇತ್ತು ಅಂತಂದ್ರೆ ಅದು ಟ್ರಾವೆಲ್ ಏನಿದಿಲ್ಲ ಮೆಮೊರೇಬಲ್ ಆಗಿರುತ್ತೆ, ಎಂಜಾಯ್ಮೆಂಟ್ ಮಾಡ್ಬೋದು. ಹೆಚ್ಚಿಗೆ ಟ್ರಾವೆಲ್ ಎಲ್ಲ ಟ್ರಾವೆಲ್ ಮಾಡ್ಬೇಕಾದ್ರು ಜನ ಹೆಚ್ಚಿಗೆ ಇದ್ದಷ್ಟು ಮಜಾನ. ಓಕೆ, ಟೈಮ್ ಇವಾಗ 7 ಗಂಟೆ ಆಗಿದೆ. ಕತ್ಲು ಬೇರೆ ಆಗ್ತಿದೆ. ನಿಯರ್ ಟು ಶಿವಮೊಗ್ಗ ಇದ್ದೇವೆ. ಇನ್ನೇ ಒಂದು 30 ಮಿನಿಟ್ಸಲ್ಲಿ ನಾವು ಶಿವಮೊಗ್ಗನ ರೀಚ್ ಆಗ್ತೇವೆ. ಜರ್ನಿ ಮಾತ್ರ ತುಂಬ ಚೆನ್ನಾಗಿದೆ, ಒಂಥರ ಒಳ್ಳೆ ಅನುಭವ ಅಂತ ಹೇಳ್ಬೋದು. ಎಲ್ಲರೂ ತುಂಬ ಎಂಜಾಯ್ ಮಾಡ್ತಾ ಹೋಗ್ತಾ ಇದ್ದೇವೆ. ಫೈನಲಿ ನಾವು ಶಿವಮೊಗ್ಗನ ಎಂಟರ್ ಆಗಬೇಕು. 6 ಕಿಲೋಮೀಟರ್ಸ್ ಇದೆ. ಈ ಸ್ಟ್ರೇಟ್ ಹೋದ್ರೆ ಮತ್ತೆ ಸಿಟಿ ಒಳಗೆ ಹೋಗ್ಬಿಡ್ತೀವಿ. ರೈಟ್ ರೈಟ್. ಇವರು ಬ್ರಾಹ್ಮಣರು ಸಂತೋಷ್ ಜೋಶಿ ಅಂತ ಇವರು ವೈಷ್ಣವರು. ಅವ್ರದ್ದೇ ಶಾಪ್, ಅಲ್ಲೇ ಶಾಪ್ ಅಲ್ಲ, ಅವಳೇ ಬಸ್ ಸ್ಟಾಪ್. ಇದೇನು ನೋಡ್ತಿದ್ರಿ ನೀವು? ಕಂಟಿನ್ಯೂಸ್ ಶೋರೂಮ್ಸ್ ಇದಾವೆ ಕಡೆ ನೋಡ್ತಿರೋದು. ಆಲ್ಮೋಸ್ಟ್ ನಾವು ಇವಾಗ ಶಿವಮೊಗ್ಗನ ಎಂಟರ್ ಆಗಿ ಮನೆ ಹತ್ರ ಇದ್ದೇವೆ. ಲೊಕೇಶನ್ ಏನೇನು ಕೆಲವೇ ನಿಮಿಷಗಳ ನಾವು ಲೊಕೇಶನ್ ರೀಚ್ ಆಗ್ತೇವೆ. ಟ್ರಾವೆಲ್ ಮಾಡಿದ್ದೆ ಗೊತ್ತಾಗಂಗಿಲ್ಲ. ಇದೇನು ನೋಡ್ತಿದ್ದೀರಿ, ಇದು ನಮ್ಮ BJP ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರ ಅವ್ರ ಮನೆ. ಸಾಕೋದಾಗಿದೆ ಮಾತ್ರ. ರೆಸಾರ್ಟ್ ಇದ್ದಂಗಿದೆ. ಅದ ಕಡೆಯಿಂದ ಬಂದು ಈಗ ಆ ಕಡೆ ತಿರುಗಿಸಿದ್ರೆ ರೆಸಾರ್ಟ್ ಇದ್ದಂಗಿದೆ. ಓಕೆ, ಈ ಪಕ್ಕದಲ್ಲಿ ಕಾಂಪೌಂಡ್ ನೇರ ನೋಡ್ರಿ, ಅದು ಸ್ವಲ್ಪ ಮೇಲಾದ್ರೆ ನೀವು ಕ್ಲಿಯರ್ ಆಗಿ ಕಾಣಿಸುತ್ತೆ ಮನೆ ಕಡೆ. ಓಕೆ, ಲೈಟ್ ಆಫ್ ಮಾಡಿದ್ರೆ ಲೈಟ್ ಇಲ್ಲ, ಅದಕ್ಕೆ ಹೈಲೈಟ್ ಆಗ್ತಿದೆ. ಟೈಮ್ ಇವಾಗ 8 ಗಂಟೆ ಆಗಿದೆ. ಹಾಗೆ ಸ್ವಲ್ಪ ಲೈಟಿಗೆ ಬ್ರೇಕ್ ತೊಗೊಂಡ್ವಿ. ಮತ್ತೆ ಇವಾಗ ಜರ್ನಿನ ಕಂಟಿನ್ಯೂ ಮಾಡೋಣ. ಮನೆ ಬಂತು. ಫೈನಲಿ ರೀಚ್ ದ ಡೆಸ್ಟಿನೇಷನ್. ಸ್ವಲ್ಪ ಮುಂದೆ ಹಿಡಿದತ್ತ
ನಾವು ಇವಾಗ ಲೊಕೇಶನ್ನ ರೀಚ್ ಆದ್ವಿ. ಇವಾಗ ನಮ್ಮ ಗಾಡಿಯಲ್ಲಿರುವ ಲಗೇಜ್ಗಳನ್ನು ನಾವೆಲ್ಲ ಅನ್ಲೋಡ್ ಮಾಡೋಣ. ಅಮ್ಮ ನಮಸ್ತೆ. ನನ್ನ ಹೆಸರು ಮಲ್ಲಿಕಾರ್ಜುನ ಅಂಥೇಳಿ, ಶಿವಮೊಗ್ಗ ಗರುಡ ಲೇಔಟ್ನಲ್ಲಿ ಗರುಡ ವಿಲ್ಲಾಸ್ನಲ್ಲಿ ವಾಸವಾಗಿದ್ದೀನಿ. ಪಕ್ಕದ ಮನೆ ವಿಜಯ್ ಮತ್ತು ಲಕ್ಷ್ಮಿ ಈ ದಿನ ಹುಬ್ಳಿಯಿಂದ ನಮ್ಮ ಮನೆಗೆ ವಾಪಸ್ ಬಂದಿರುತ್ತಾರೆ. ಅಲ್ಲಿ ಮದುವೆ ಆಗಿ ರಿಸೆಪ್ಷನ್ ಮುಗಿಸ್ಕೊಂಡು ವಾಪಸ್ ಬಂದಿರುತ್ತಾರೆ. ಅವರೆಲ್ಲರಿಗೂ ಶುಭವನ್ನು ಕೋರುವೆ. ಹುಬ್ಳಿಯಿಂದ ಶಿವಮೊಗ್ಗಕ್ಕೆ ಬಂದಾಯ್ತು. ಶಿವಮೊಗ್ಗ ರೀಚ್ ಆದಾಗ ಟೈಮ್ 8 ಗಂಟೆ ಆಗಿತ್ತು. ಶಿವಮೊಗ್ಗ ಬಂದಾದ್ಮೇಲೆ ಎಲ್ಲ ಕಾರ್ಯಕ್ರಮಗಳ ಮುಗಿಸಿದ್ವಿ ಮತ್ತು ಊಟನೂ ಇತ್ತು. ಚೆನ್ನಾಗಿ ಊಟ ಮಾಡಿದ್ವಿ. ಚೆನ್ನಾಗಿತ್ತು. ಒಂಥರ ಜರ್ನಿ ತುಂಬ ಚೆನ್ನಾಗಿತ್ತು. ಎಂಜಾಯ್ ಮಾಡಿದ್ವಿ. ಎಂದಿನಂತೆ ಇವತ್ತಿನ ವ್ಲಾಗ್ನ ಮುಗಿಸೋ ಸಮಯ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಒಂದು ವೇಳೆ ನನ್ನ ವಿಡಿಯೋ ನಿಮಗೆ ಇಷ್ಟ ಇದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಮಾನಿ ಮಂಜುನಾಥ್. ನಿಮ್ಮೊಂದಿಗೆ ಧನ್ಯವಾದಗಳು. ಬಾಯ್.